ಇಡೀ ಪ್ರಪಂಚದಲ್ಲಿ ಕೆಟ್ಟ ಮಕ್ಕಳಿರ್ಬೋದು, ಆದರೆ ಕೆಟ್ಟ ತಾಯಿ ಇಲ್ಲ ಅಂತ ಬಲ್ಲವರೊಂದು ಮಾತು ಹೇಳ್ತಾರೆ. ಆದರೆ ಬೀದರ್ನಲ್ಲಿ ಕೆಟ್ಟ ತಾಯಿ ಒಬ್ಬಳಿದ್ದಾಳೆ. ಮಲತಾಯಿಯಿಂದಲೇ ಮಗಳ ಹತ್ಯೆ ಪ್ರಕರಣ ಆಗಿದೆ. ಇದು 3ನೇ ಮಹಡಿಯಿಂದ ಮಗಳನ್ನ ಮಲತಾಯಿ ಒಬ್ಳು ತಳ್ತಾಳೆ. ಮೇಲಿಂದ ಬಿದ್ದ ಬಳಿಕ ಬಾಲಕಿ ಶಾನವಿ ಎದ್ದು ಬರ್ತಾರೆ. ಇನ್ನು ಬಾಲಕಿ ನರಳಾಡುವಂತಹ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಕೂಡಲೇ ಆಸ್ಪತ್ರೆಗೆ ದಾಖಲಿಸಿದ್ರೂ ಚಿಕಿತ್ಸೆ ಫಲಿಸದೆ ಶಾನವಿ ಸಾವನ್ನಪ್ತಾಳೆ. ಆಕೆಗೆ 7 ವರ್ಷ. ಮಹಡಿಯಿಂದ ನೂಕ್ಲಿಕ್ಕೆ ಪ್ರೀ ಪ್ಲಾನ್ ಮಾಡಿದ ಕಿಲ್ಲರ್ ತಾಯಿ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಬಾಲಕಿನ ಟೆರೆಸ್ ಮೇಲೆ ಕರೆತಂದು ಪ್ರೀ ಪ್ಲಾನ್ ಮಾಡಿಕೊಂಡು ನೂಕ್ತಾಳೆ ಆಕೆ. ಮತ್ತೆ ಇಲ್ಲ ಸಲ್ಲದ ಕತೆ ಕಟ್ತಾಳೆ. ಆಯತಪ್ಪಿ ಬಿದ್ಲು, ಕಾಲ್ ಜಾರಿ ಬಿದ್ಲು ಅಂತ. ಆದರೆ ಪಕ್ಕದ ಮನೆ CCTV ಸತ್ಯ ಹೇಳಿದೆ. ಪಕ್ಕದ ಮನೆ CCTV ಈ ಮಗಳ ತಂದೆಗೆ ಫುಟೇಜ್ ಕಳಿಸ್ತಾರೆ. ನೋಡಿ, ಆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಮಲತಾಯಿ ನೋಡಿ, ಮಲತಾಯಿ ಧೋರಣೆ ಅಂತ ಒಂದು ಮಾತಿದೆ. ಇಲ್ಲಿ ನಿಜಕ್ಕೂ ಮಲತಾಯಿ ತಾಯಿ ಇಲ್ಲದ ತಬ್ಬಲಿಯನ್ನು ಎಷ್ಟು ಚೆನ್ನಾಗಿ ನೋಡ್ಕೋಬೇಕು. ಆದರೆ ನೋಡ್ಕೊಂಡಿಲ್ಲ, ತಳ್ಳ ಹಾಕಿಬಿಟ್ಟು ಕಾಲ್ ಜಾರಿ ಬಿದ್ಲು, ಆಯತಪ್ಪಿ ಬಿದ್ಲು ಅಂತ ಕತೆ ಕಟ್ಟಿದಾಳೆ. ಆಕೆಯ ಹೆಸರು ರಾಧಾ ಅಂತ. ಈ ಪುಟಾಣಿ ಮಗು ಹೆಸರು ಶಾನ್ವಿ ಅಂತ. ಆ ಮಲತಾಯಿ ರಾಧಾ ನೋಡಿ. ಎಸ್, ನೋಡಿ, ನೀವು ಆ CCTV ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಾ. ಮಗು ಕೆಳಗಡೆ ಬೀಳ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಾ. ಇದು ಬೀಳಲಿಕ್ಕೆ ಕಾರಣ ಅದರ ಹಿಂದೆ ಇರುವಂತಹ ಮಲತಾಯಿಯ ಕೈ ಚಳಕ. ಆಕೆ ತಳ್ಳೋದು ಕೂಡ ಅಲ್ಲಿ ಚೆನ್ನಾಗಿ ಗೊತ್ತಾಗ್ತದೆ ನೋಡಿ. ಪಾಪ ಆದರೂ ಕೂಡ ಮಗು, 7 ವರ್ಷದ ಮಗು, ಅದು ಎದ್ದು ಬರುತ್ತೆ, ನರಳಾಡ್ಕೊಂಡು ಬರುತ್ತೆ ಪಾಪ. ಆಮೇಲೆ ಆಸ್ಪತ್ರೆಗೆ ಸೇರಿಸ್ತಾರೆ. ದುರಾದೃಷ್ಟವಶತ ಮಗು ಸಾವನ್ನಪ್ತದೆ. ಬದುಕಿ ಬಾಳ್ಬೇಕಾದಂತಹ 7 ವರ್ಷದ ಅಮ್ಮನಿಲ್ಲದ ಮಗು ಮಲತಾಯಿಯ ಒಂದು ಕೈಸೆರೆಯಲ್ಲಿ ಆಕೆ ಬೆಳಿಬೇಕಾಗಿತ್ತು. ಆದರೆ ಮಲತಾಯಿ ರಾಧನ್ನು ಕೂಡ ಗಮನಿಸ್ತಾ ಇದ್ದೀರಾ. ಈ ಕಡೆ ಶಾನ್ವಿಯನ್ನು ಕೂಡ ಗಮನಿಸ್ತಾ ಇದ್ದೀರಾ. ಬದುಕಿ ಬಾಳ್ಬೇಕಾದಂತಹ ಹೆಣ್ಣುಮಗಳು ಇವತ್ತು ಆ ಮಗುವನ್ನು ಸಾಯಿಸಿ ಇಲ್ಲ ಸಲ್ಲದ ಕತೆಗಳನ್ನು ಇದೇ ರಾಧ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಲ್ಲ. ಎರಡೂ ಕಣ್ಣನ್ನು ದಿಟ್ಟಿಸಿ ನೋಡ್ತಾ ಇರುವಂತಹ ಈ ರಾಧನ್ನು ಗಮನಿಸ್ತಾ ಇದ್ದೀರಾ. ಈಕೆಯೇ ತಳ್ಳಿರೋದು ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆಮೇಲೆ ಆಸ್ಪತ್ರೆಗೂ ಸೇರಿಸಿದ್ರು ಕೂಡ ಯಾವುದೇ ಪ್ರಯೋಜನ ಆಗಲ್ಲ.